ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಅಧ್ಯಾಪಕರೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಗೀತಾಚಾರ್ಯ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ನಿವೃತ್ತ ಪಬ್ಲಿಕೇಷನ್ನ ಮುಖ್ಯಸ್ಥರಾದಂಥ ಗೌರವಾನ್ವಿತ ರಮೇಶ್ ಅವರೇ, ಹಾಗೆ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಈ ಕಾರ್ಯಕ್ರಮದ ಆಸೀನರಾಗಿರ್ತಕ್ಕಂಥ ಖ್ಯಾತ ಲೇಖಕರಾದ ಡಾಕ್ಟರ್ CR ಗೋಪಾಲ್ ಸರ್ ಅವರೇ, ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ಗೌರವಾನ್ವಿತ ಡಾಕ್ಟರ್ ಪಾಂಡುನಾಯಕ್ ಸರ್ ಅವರೇ, ಶೇಖರ್ ಅವರೇ, ಮತ್ತೊಬ್ಬರು ಲೇಖಕರಾದ ಅಶೋಕ್ ಅವರು, ನಮ್ಮ ಸಮಾಜ ಕಾರ್ಯ ವಿಭಾಗದ ಎಲ್ಲ ಗೌರವಾನ್ವಿತ ಅಧ್ಯಾಪಕರೇ, ನಮ್ಮ ವಿಶ್ವವಿದ್ಯಾಲಯದ ಬೇರೆ ವಿಭಾಗಗಳಿಂದ ಬಂದಿರತಕ್ಕಂಥ ಅಧ್ಯಾಪಕರೇ, ವಿದ್ಯಾರ್ಥಿ ಸ್ನೇಹಿತರೆ, ಆಹ್ವಾನಿತರೆ, ನಿಮ್ಮೆಲ್ಲರಿಗೂ ಕೂಡ ಇವತ್ತು ಸಮಾಜ ಕಾರ್ಯ ವಿಭಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ನಿವೃತ್ತ ಪಬ್ಲಿಕೇಷನ್ನ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಗೌರವಪೂರ್ವಕವಾಗಿ ಶುಭಾಶಯಗಳನ್ನು ಕೋರ್ತಾ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿವೃತ್ತ ಪಬ್ಲಿಕೇಷನ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ವಿಶ್ವವಿದ್ಯಾಲಯದ ಪರವಾಗಿ ಗೌರವ ವಂದನೆಗಳು. ಕಳೆದ 15 ವರ್ಷಗಳಿಂದ ಕೂಡ ರಮೇಶ್ ಅವರ ನೇತೃತ್ವದಲ್ಲಿ ಹಲವಾರು ಸಮಾನ ಮನಸ್ಕ ವೃತ್ತಿಪರ ಸ್ನೇಹಿತರು ಸೇರಿಕೊಂಡು ನಿವೃತ್ತ ಪಬ್ಲಿಕೇಷನ್ನಲ್ಲಿ ಹಲವಾರು ಮೌಲಿಕವಾದಂತಹ, ವಿಶೇಷವಾಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಭಾಳ ಅಮೂಲ್ಯವಾದ ಪುಸ್ತಕಗಳನ್ನು ನಿರಂತರವಾಗಿ ಪ್ರಕಟಣೆ ಮಾಡ್ಕೊಳ್ತಾ ಬರ್ತಾಯಿದ್ದಾರೆ. ನೀವು ಈ 2025ರ ಕಾಲಘಟ್ಟದಲ್ಲಿ ನಿಂತ್ಕೊಂಡು ನಮ್ಮ ಸಮಾಜ ಕಾರ್ಯವನ್ನು ನಮ್ಮ ದೇಶದಲ್ಲಿ ಅನುಷ್ಠಾನ ಆಗ್ತಾ ಇರುವಂಥ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಂಡು ನಮಗಿರೋ ಸವಾಲುಗಳು ಯಾವುದು ಅಂತೇನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ನಿಮಗೊಂದು 15ರಿಂದ 20 ದೊಡ್ಡ ದೊಡ್ಡ ಸವಾಲುಗಳು ಕಾಣಿಸುತ್ತೆ. ಅದರಲ್ಲಿ ಭಾಳ ಪ್ರಮುಖವಾದದ್ದು ಯಾವುದು ಅಂತಂದರೆ, ನಂಬರ್ 1, ಇವತ್ತಿಗೂ ಕೂಡ 1936ರಿಂದ ಈ ದಿನದವರೆಗೂ ಕೂಡ ನಾವು ಪಾಠ ಮಾಡ್ತಿರೋ ಟೆಕ್ಸ್ಟು, ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋ ನಾಲೆಡ್ಜ್ ಡೊಮೈನು ವೆಸ್ಟರ್ನೈಸ್ಡ್ ನಾಲೆಡ್ಜ್ ಡೊಮೈನ್. ಇದು ಅಮೇರಿಕಾದಿಂದ ಬಂದಿರತಕ್ಕಂಥದ್ದು. ಇದು ಒಂದು ಸವಾಲು. ಯಾಕೆಂದರೆ ಅಷ್ಟು 75-80 ವರ್ಷಗಳಾಯಿತು, ಈ ಹೊತ್ತಿಗೂ ಕೂಡ ಇದು ಭಾರತೀಯಕರಣ ಆಗಿಲ್ಲ. ಅನೇಕ ಎಫರ್ಟ್ಸ್ಗಳು ನಡೀತು, ಡಿಸ್ಕಷನ್ಸ್ಗಳಾಯಿತು, ಆಗಿಲ್ಲ ಅಂತಲ್ಲ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಅದನ್ನು ಇಂಡಿಜಿನೈಸೇಷನ್ ಏನಾರು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಒಂದು ದೊಡ್ಡ ಸವಾಲು ಇವತ್ತಿಗೂ ಕೂಡ. ಎರಡನೇದು, ಸೋಷಿಯಲ್ ವರ್ಕ್ ಯಾವಾಗಲೂ ಅದು ಎಲ್ಲಿ ಆಚರಣೆಗೆ ತರ್ತೀವಿ, ಆ ಆಚರಣೆಗೆ ತರುವಂಥ ನೆಲಮೂಲ ಸಂಸ್ಕೃತಿಯನ್ನು ಒಳಗೊಂಡಂತಹ ಸಾಹಿತ್ಯ, ಆಚರಣೆ ಎರಡನ್ನೂ ಒಳಗೊಳ್ಳಬೇಕು. ಅದು ದೇಶದ ಯಾವುದೇ ಮೂಲೆಯಲ್ಲಿ ಆಚರಿಸಲಿ, ಆ ನೇಟಿವ್ ಪರ್ಸ್ಪೆಕ್ಟನ್ನು ಆ ಇಂಡಿಕ್ ವ್ಯಾಲ್ಯೂಸ್ ಅಂತೀವಿ ನಾವು ಇಲ್ಲಿ. ಆ ನೇಟಿವ್ ವ್ಯಾಲ್ಯೂಸು ಪರ್ಸ್ಪೆಕ್ಟಿವ್ ಇಲ್ಲದೆ ನಾವೇನಾದರೂ ಆ ಜ್ಞಾನನ ಗ್ರಹಿಸೋದಕ್ಕಾಗಲಿ ಅಥವಾ ಆಚರಿಸೋದಕ್ಕಾಗಲಿ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಆದರೆ ಇಂಡಿಯಾದಲ್ಲಿ ಇವತ್ತಿಗೂ ಕೂಡ ನಾವು ಆ ನೇಟಿವ್ ಪರ್ಸ್ಪೆಕ್ಟಿವ್ಸನ್ನು ಇಟ್ಕೊಂಡು ನಾಲೆಡ್ಜ್ ಕ್ರಿಯೇಷನ್ ಎಕ್ಸರ್ಸೈಸು ಸಮರ್ಪಕವಾಗಿ ಆಗಿಲ್ಲ ನಮ್ಮಲ್ಲಿ. ಇದು ಎರಡನೇ ಸವಾಲು. ಮೂರನೇದು, ನಮ್ಮ ಸ್ಥಳೀಯ ಭಾಷೆಗಳಲ್ಲಿ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ, ಕನ್ನಡ, ತಮಿಳು, ಹಿಂದಿ, ಮಲಯಾಳಿ, ಈ ಥರ ನಮ್ಮ ದೇಸಿ ಭಾಷೆಗಳಲ್ಲಿ ಸಮಾಜ ಕಾರ್ಯದ ಸಾಹಿತ್ಯ ಬರದೇ ಇರತಕ್ಕಂಥದ್ದು ಮೂರನೇ ಅತಿ ದೊಡ್ಡ ಸವಾಲು ನಮಗೆ. ಇನ್ನೂ ಅನೇಕ ಸವಾಲುಗಳಿದೆ. ಫಾರ್ ಎಕ್ಸಾಂಪಲ್, ನಮಗೆ ಆದಂಥ ಒಂದು ನ್ಯಾಷನಲ್ ಕೌನ್ಸಿಲ್ ಆಫ್ ಸೋಷಿಯಲ್ ವರ್ಕ್ ಇಲ್ಲ, ಅಥವಾ ಒಂದು ವೆರಿ ಸ್ಟ್ರಾಂಗ್ ಪ್ರೊಫೆಷನಲ್ ನೆಟ್ವರ್ಕ್ದು ಕೊರತೆ ಇದೆ. ಅದರ ಜೊತೆಗೆ ಸ್ಟ್ಯಾಂಡರ್ಡ್ಸು, ನಮ್ಮ ಸ್ಕೂಲ್ಸ್ ಆಫ್ ಸೋಷಿಯಲ್ ವರ್ಕ್ಗಳಲ್ಲಿರುವಂಥ ಸ್ಟ್ಯಾಂಡರ್ಡ್ಸ್ ಆಫ್ ಸೋಷಿಯಲ್ ವರ್ಕ್ ಎಜುಕೇಷನ್ ಅಂತ ಕರಿತೀವಿ, ಅಲ್ಲಿ ಅನೇಕ ನ್ಯೂನ್ಯತೆಗಳು ಮತ್ತು ಇತಿಮಿತಿಗಳು ಇದ್ದಾವೆ. ಇವೇ ಮೊದಲುಗೊಂಡು ಇನ್ನೂ ಒಂದು 10 ಭಾಳ ಬೃಹದಾಕಾರವಾದ
ವೈಜ್ಞಾನಿಕವಾಗಿ ನೆಲೆಗೊಂಡಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದೆ. ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋಣ. ಇನ್ನು ಮೊದಲು 4-5 ನಾನು ಹೇಳಿದ್ನಲ್ಲ, ಯಾಕೆ ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಸ್ತುತತೆ ಇದೆ ಅಂತಂದರೆ, ಮೊದಲನೇದಾಗಿ ನಾವು ನಮ್ಮ ಇಂಡಿಕ್ ವ್ಯಾಲ್ಯೂಸ್ ಇಟ್ಕೊಂಡು ನಾಲೆಡ್ಜ್ ಕ್ರಿಯೇಷನ್ ಮಾಡೋಕ್ಕಾಗಲಿಲ್ಲ. ಅದರ ಜೊತೆಗೆ ನಮ್ಮ ನೇಟಿವ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಪ್ರಾಕ್ಟೀಸ್ ಡೊಮೈನನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಥವಾ ಸಿಲೆಬಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ನಲ್ಲಿ ಇರ್ತಕ್ಕಂಥ ಸ್ಕೇರ್ಸಿಟಿಯನ್ನು, ಸೋಷಿಯಲ್ ವರ್ಕ್ ಲಿಟ್ರೇಚರ್ ಏನಿದೆ ಅದನ್ನು ನಾವು ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಸೋಷಿಯಲ್ ವರ್ಕ್ ಅರ್ಥ ಮಾಡ್ಕೋಬೇಕು ಅಂದರೆ ಇಂಗ್ಲೀಷ್ ಕಲಿಬೇಕು ಚೆನ್ನಾಗಿ. ಇದು ಬೇರೆ ಭಾಷೆಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ರಿಯಾಯಿತಿ ಇದೆ. ಸೋಷಿಯಾಲಜಿ, ಎಕನಾಮಿಕ್ಕು, ಪೊಲಿಟಿಕಲ್ ಸೈನ್ಸು, ಕನ್ನಡ, ಇಂಗ್ಲೀಷ್ನಲ್ಲಿ ನಮ್ಮ ಸೋಷಿಯಲ್ ವರ್ಕ್ಗಿಂತಲೂ ಹೆಚ್ಚು ಕನ್ನಡದಲ್ಲಿ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸ್ವಲ್ಪ ಸಾಹಿತ್ಯದ ಲಭ್ಯತೆ ಇದೆ. ಆದರೆ ಸೋಷಿಯಲ್ ವರ್ಕಲ್ಲಿ ಇಲ್ಲ. ನೀವು ಇವತ್ತಿಗೂ ಕೂಡ ಸೋಷಿಯಲ್ ವರ್ಕನ್ನು ಸರಿಯಾಗಿ ಗ್ರಹಿಸಬೇಕಾದ್ರೆ, ಮೇಡಮ್ ಬನ್ನಿ ಮುಂದೆ, ಸೋಷಿಯಲ್ ವರ್ಕನ್ನು ಸರಿಯಾಗಿ ಗ್ರಹಿಸಬೇಕು ಅಂತಂದರೆ ನೀವು ಇಂಗ್ಲೀಷ್ ಚೆನ್ನಾಗಿ ಬರಬೇಕು. ಬಂದಿಲ್ಲ ಅಂತಂದರೆ ನಾವು ಅದನ್ನು ದಕ್ಕಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಇದು ಈ ಹೊತ್ತಿನ ಸವಾಲು. ಪ್ರೊಫೆಸರ್ ಕುಮುದಿನಿ ಅಚ್ಚಿ ಮೇಡಮ್ ಬಂದರು, JSSನಲ್ಲಿ ಸೋಷಿಯಲ್ ವರ್ಕ್ ಪ್ರೊಫೆಸರ್ ಅವರು. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಈ ಚಾಲೆಂಜಸ್ಸನ್ನು ಪರ್ಟಿಕ್ಯುಲರ್ಲಿ ಅರ್ಥ ಮಾಡಿಕೊಂಡು, ಬಹುಶಃ ಆರಂಭದಲ್ಲಿ ಪ್ರೊಫೆಸರ್ ಮರಳುಸಿದ್ದಯ್ಯನವರು ಪ್ರೇರೇಪಿಸಿ ನಿರುತ ಪಬ್ಲಿಕೇಶನ್ನು ರಮೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಕೊರತೆಯನ್ನು ನೀಗೋದರಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಪಟ್ಟಿದೆ. ಇದನ್ನು ನಾನು ಕೂಡ ಅತ್ಯಂತ ಹತ್ತಿರದಿಂದ 15 ವರ್ಷಗಳಿಂದ ಕೂಡ ನಾನು ಇದಕ್ಕೆ ವಿಟ್ನೆಸ್ ಆಗಿದ್ದೀನಿ. ಮೊನ್ನೆ ರಮೇಶ್ ಅವರಿಗೆ ಮಹಾರಾಷ್ಟ್ರ ಪೂನಾದಲ್ಲಿ ಕೂಡ ಅವರು ಮಾಡಿರತಕ್ಕಂಥ ಅತ್ಯುತ್ತಮವಾದ ಕೆಲಸಗಳಿಗೆ ಅವರನ್ನು ಅನೇಕ ವೇದಿಕೆಗಳ ಪರವಾಗಿ ಸನ್ಮಾನ ಮಾಡಲಾಯಿತು. ಈ ಕೆಲಸ ಇದೆಯಲ್ಲ, ನಾನು ಆಗ ಅಲ್ಲಿದ್ದಂತೆ ಎಲ್ರಿಗೂ ಹೇಳ್ತಾ ಇದ್ದೆ, ನಮ್ಮ ರಮೇಶ್ ಮತ್ತು ಅವರು ಕಟ್ಕೊಂಡಿರೋ ಟೀಮ್ ಅಂತವರು ಒಂದು ಸ್ಟೇಟ್ನಲ್ಲಿ 4ರಿಂದ 5 ಏನಾದರೂ ಟೀಮ್ ಕೆಲಸ ಮಾಡಿದ್ದಿದ್ರೆ ಇವತ್ತು ನಾವೇನು ನಾನು 5 ಆರಂಭಿಕವಾಗಿ ಏನು ಚಾಲೆಂಜಸ್ ಹೇಳ್ತಿದ್ನಲ್ಲ ಅವು ಯಾವುವು ಇರ್ತಿರಲಿಲ್ಲ. ಯಾವುದೇ ಒಂದು ವೃತ್ತಿಯನ್ನು ಯಾರು ಬೆಳೆಸ್ತಾರೆ, ಈಗ ಉದಾಹರಣೆಗೆ ನೀವು ಕಳೆದ 500 ವರ್ಷಗಳು ಭಾರತದಲ್ಲಿ ಈ ವೃತ್ತಿಗಳು ಹೇಗೆ ಬೆಳೆದಿದ್ದಾವೆ ಅನ್ನೋದನ್ನು ಏನಾದರೂ ಗ್ಲ್ಯಾನ್ಸ್ ಮಾಡೋದಾದರೆ, ಮೆಡಿಕಲ್ ತಗೊಳ್ಳಿ, ಟೆಕ್ನಾಲಜಿ ತಗೊಳ್ಳಿ, ಲಾ ತಗೊಳ್ಳಿ, ಅಥವಾ ಟೀಚಿಂಗ್ ಪ್ರೊಫೆಷನನ್ನು ತಗೊಳ್ಳಿ. ಈ ಪ್ರೊಫೆಷನನ್ನು ಯಾರು ಬೆಳೆಸಿದ್ರು ಹೇಗೆ ಬೆಳೆದಿದ್ದಾವೆ ನೋಡಿ. ಅಲ್ಲಿ ಆ ಪ್ರೊಫೆಷನ್ಗೆ ಬಂದಂಥ ಪ್ರೊಫೆಷನಲ್ಸ್ ಏನಿದ್ದಾರೆ ಅವರ ಡೆಡಿಕೇಶನ್ ಕಾಂಟ್ರಿಬ್ಯೂಷನಿಂದ ಆಯಾ ವೃತ್ತಿಗಳು ಅತ್ಯಂತ ವೇಗವಾಗಿ ತಮ್ಮ ಗುರಿ ಸಾಧನೆಗಳನ್ನ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದಾವೆ, ಯಶಸ್ಸನ್ನು ಕಂಡಿದ್ದಾವೆ. ಆದರೆ ಸೋಷಿಯಲ್ ವರ್ಕ್ಗೆ ನಾವು ಪ್ರೊಫೆಷನಲ್ ಸೇರಿದವರು ಏನು ಮಾಡಿದ್ವಿ ಅಂತಂದರೆ, ಉದಾಹರಣೆಗೆ ಇವತ್ತು ವೇದಿಕೆ ನಮ್ಮ ಹುಡುಗರು ಒಟ್ಟು 90 + 50 140 ಜನ ಆದರೆ ನಮ್ಮ MSW ಡಿಪಾರ್ಟ್ಮೆಂಟ್ಲಿ 140. ನೀವೇನಾದರೂ ಬೆಳಿಗ್ಗೆ 12 ಗಂಟೆಗೆ ಪ್ರೋಗ್ರಾಮ್ ಮಾಡಿದ್ದಿದ್ರೆ ನಿಮಗೆ 130 ಜನ ಅಂತೂ ಇರ್ತಾಯಿದ್ರು, 130 ಜನ ಇರ್ತಾಯಿದ್ರು. ಈಗ 4 ಗಂಟೆಗೆ ಪ್ರೋಗ್ರಾಮ್ ಮಾಡಿರೋದ್ರಿಂದ ನಮಗೆ ಅದರಲ್ಲಿ 130 ಜನದೊಳಗಡೆ ಈಗ 30 ಜನ ಮಾತ್ರ ಉಳ್ಕೊಂಡಿದ್ದಾರೆ, 100 ಜನ ಮನೆಗೆ ಹೋಗಿದ್ದಾರೆ. ಅಲ್ಲ ಸರ್, ನೀವು 40 ಜನ ಕೇಳಿದ್ರು ಕೂಡ ನೀವು ಹೇಳಿದ್ರು ಅವ್ರು ಇರ್ತಿರ್ಲಿಲ್ಲ. ಅದಂತೂ ನಿಜ, ನೀವು ಹೇಳಿದ್ರು ಇರ್ತಿರ್ಲಿಲ್ಲ. ಯಾಕೆ ಅಂದರೆ ಇದು ಯಾಕೆ ತುಂಬ ಸಿಗ್ನಿಫಿಕೆಂಟ್ ಆಗಿ ನಾನು ಯೋಚನೆ ಮಾಡಲೇಬೇಕಿದನ್ನು ಅಂತ ಹೇಳಿದ್ದೀನಿ ಅಂದರೆ, ನಾವು ಉದಾಹರಣೆಗೆ ಯಾರು ಬಿಯಾಂಡ್ ದ ಕ್ಲಾಸ್ ಅವರ್ಸ್ ಅಥವಾ ವರ್ಕಿಂಗ್ ಅವರ್ಸ್ ಸಮಾಜಕ್ಕೆ ನಮ್ಮ ಟೈಮನ್ನು, ನಮ್ಮ ನಾಲೆಡ್ಜನ್ನು ನಾವು ಕೊಟ್ಟವಲ್ಲ, ಯಾರು ಕೊಟ್ಟರು ಅವರು ಇವತ್ತು ವೃತ್ತಿ ಒಳಗಡೆ ಉಳ್ಕೊಂಡಿದ್ದಾರೆ. ಪಾಂಡುನಾಯಕ್ ಸರ್ ಇರ್ಬೋದು, ನಮ್ಮ ಶೇಖರ್ ಇರ್ಬೋದು, ರಮೇಶ್ ಇರ್ಬೋದು, ಎಲ್ಲ ಪ್ರೊಫೆಸರ್ಸ್ಗಳು, ನಮ್ಮ ಟೀಚರ್ಸ್ ಇರ್ಬೋದು. ಈಗ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ತುಂಬ ಜನ ಅಫ್ಕೋರ್ಸ್ ದುಡ್ಡು ಹುದ್ದೆಗಳು ಇರ್ಬೋದು, ಅವೆಲ್ಲ ಅವರ ವೈಯಕ್ತಿಕ ಲಾಭಕ್ಕೆ ಅನುಕೂಲ ಆಗ್ತಿದೆ. ಈ ಪ್ರೊಫೆಷನ್ ಈ ಸಮಾಜಕ್ಕೆ ಏನು ಕೊಟ್ಟರು,
MSW ಓದ್ಕೊಂಡು ಒಂದು ಪ್ರಶ್ನೆ ಮಾಡೋದಾದ್ರೆ ಏನೂ ಕೊಟ್ಟಿಲ್ಲ. ಎಷ್ಟು ಜನ ಕೊಡೋಕ್ಕೆ ಸಾಧ್ಯ? ಎಷ್ಟು ಜನ ಕೊಟ್ಟವ್ರಂದರೆ ಇವತ್ತು ಎಷ್ಟು ಜನ 130 ಜನದಲ್ಲಿ 30 ಜನ ಉಳ್ಕೊಂಡಿದ್ದೀವಲ್ಲ, -100. ನೀವು 1936ಇಂದ 2025ವರೆಗೆ ಮಾಡಿರೋ MSWSಲ್ಲಿ ಎಷ್ಟು ಜನ ವೃತ್ತಿಗೋಸ್ಕರ ವೃತ್ತಿ ಪರವಾಗಿ ಉಳ್ಕೊಂಡಿದ್ದಾರೆ ಅಂದರೆ ಇಷ್ಟೇ ಸಂಖ್ಯೆ, ಲೆಸ್ ದೆನ್ 25%. ಆ ಕಾರಣಕ್ಕೆ ನಾವು ನಮ್ಮ ವೃತ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತೋ ಅದನ್ನು ಕೊಡೋಕ್ಕಾಗಲಿಲ್ಲ ನಮಗೆ ಇದುವರೆಗೆ. ಅದಕ್ಕೊಂದು ಗ್ಲಾಮರ್ ತಂದು ಕೊಡೋಕ್ಕಾಗಲಿಲ್ಲ, ಅದಕ್ಕೊಂದು ಪ್ರೊಫೆಷನಲ್ ಸ್ಟೇಟಸ್ ತಂದು ಕೊಡೋಕ್ಕಾಗಲಿಲ್ಲ. ಇದು ನಮ್ಮೊಳಗಡೆ ಇರ್ತಕ್ಕಂಥ ಇತಿಮಿತಿಗಳು. ನಾವಿದನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೇಬೇಕು, ಗ್ರಹಿಸಲೇಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಈಗ ಸ್ಮಾಲ್ ಗ್ರೂಪ್ಸ್ ಅಂದರೆ ಯಾವಾಗಲೂ 40 ಜನಕ್ಕೆ ಹೇಳಿದ್ದಾರೆ ಅಂದರೆ ಸೆನ್ಸಿಬಲಾಗಿ ಹೇಳಿರ್ತಾರೆ. ಈ 40 ಅಂದರೆ ನಾವು ಸ್ಮಾಲ್ ಗ್ರೂಪ್ಸ್ ಆರ್ ವೆರಿ ಎಫೆಕ್ಟಿವ್, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಾರಲ್ಲ, ಶೋಮೇಕರ್ ಅವ್ರದ್ದು ಫಾರ್ಮುಲಾ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ. ಸೊ ಹಾಗಾಗಿ ವೆರಿ ಎಫೆಕ್ಟಿವ್, ಪರ್ಸೆಪ್ಷನ್ ಚೆನ್ನಾಗಿರುತ್ತೆ, ಮತ್ತು ಸ್ಮಾಲ್ ಗ್ರೂಪ್ಸಲ್ಲಿ ಲರ್ನಿಂಗ್ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಎಸ್ ಅಫ್ಕೋರ್ಸ್. ಹಾಗಾಗಿ ಇಲ್ಲಿರೋ ಗ್ರೂಪ್ ಕೂಡ ಸ್ಮಾಲ್ ಆ್ಯಂಡ್ ಬ್ಯೂಟಿಫುಲ್ ಅಂತಲೇ ನಾವು ಗ್ರಹಿಸಬೇಕು. ಅಫ್ಕೋರ್ಸ್ ಸೋಷಿಯಲ್ ವರ್ಕ್ನಲ್ಲಿ ಉಳ್ಕೊಂಡಿರೋ ಗ್ರೂಪ್ ಕೂಡ ಹಾಗೆ ಈ ವೃತ್ತಿಗೆ. ಈ ಕೊರತೆಯನ್ನು ನಿವೃತ್ತ ಪಬ್ಲಿಕೇಶನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಮತ್ತೊಮ್ಮೆ ತುಂಬ ಪ್ರೀತಿಯಿಂದ ಎಲ್ಲ ವೃತ್ತಿ ಬಾಂಧವರ ಪರವಾಗಿ ನಿವೃತ್ತ ಪಬ್ಲಿಕೇಶನ್ಗೆ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನ 3 ಅಮೂಲ್ಯವಾದ ಪುಸ್ತಕಗಳನ್ನು ಲೋಕಾರ್ಪಣೆ ಆಗಿದೆ ಇವತ್ತು ಈ ಸಭೆಯಲ್ಲಿ. ಒಂದು ಮನಸ್ಸು ಮುನ್ನಿಡಿ ಅಂತ, ಐ ಥಿಂಕ್ ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಬರೆದಿರುವಂಥ ಭಾಳ ಅಮೂಲ್ಯವಾದ ಪುಸ್ತಕ. ಅದರ ಜೊತೆಗೆ ದಾಸ ಸಾಹಿತ್ಯ ಪ್ರಣೀತ ಅಭ್ಯುದಯದ ಆಯಾಮಗಳು ಅಂತ, ಇನ್ನೊಂದು ಸಮಾಜ ಕಾರ್ಯದ ಪಕ್ಷಿನೋಟ ಅಂತ. CR ಗೋಪಾಲ್ ಸರ್ ಅವರು, ರಮೇಶ್ ಅವರು ಹೇಳಿದಾಗೆ ಆರಂಭದಿಂದ ಕೂಡ ನಿವೃತ್ತ ಪಬ್ಲಿಕೇಶನ್ಗೆ ಹಲವಾರು ಅಮೂಲ್ಯವಾದ ಪುಸ್ತಕಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ನಮ್ಮ ಕನ್ನಡದಲ್ಲಿ ನಮ್ಮ ಒಂದು ನೆಲಮೂಲ ಸಂಸ್ಕೃತಿಯ ಆಯಾಮಗಳನ್ನು ನಮ್ಮ ನೇಟಿವ್ ಸೋಷಿಯಲ್ ಫ್ಯಾಬ್ರಿಕ್ ಅಂತೀವಿ. ಇದನ್ನು ಅರ್ಥ ಮಾಡ್ಕೊಂಡಿರೋರು ಒಂದು ಲಿಟ್ರೇಚರನ್ನು ಕ್ರಿಯೇಟ್ ಮಾಡಿದಾಗ ಅದು ತುಂಬ ಎಫೆಕ್ಟಿವ್ ಆಗುತ್ತೆ, ಇಂಪ್ಲಿಮೆಂಟಬಲ್ ಅದು. ಸೊ ಹಾಗಾಗಿ ಅವರು ಈ 2 ಪುಸ್ತಕಗಳನ್ನು ಇವತ್ತು ನಮ್ಮ ಜ್ಞಾನದ ಲೋಕಕ್ಕೆ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದದ್ದು. ಡಾಕ್ಟರ್ CR ಗೋಪಾಲ್ ಸರ್ ಅವರಿಗೆ ಎಲ್ಲ ಗೌರವಾನ್ವಿತರ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಇದು ದಾಸ ಸಾಹಿತ್ಯ ಪ್ರಣೀತ ಅಭ್ಯುದಯದ ಆಯಾಮಗಳು ಅಂತ ಹೇಳ್ತೀವಲ್ಲ, ನಮ್ಮ ಒಟ್ಟು ಭಾರತದ ಇತಿಹಾಸ, ಸಂಸ್ಕೃತಿ, ಪರಂಪರೆಗಳನ್ನ ತೆಗೆದುಕೊಂಡಾಗ ಇಲ್ಲಿ 1936ರವರೆಗೆ ಸೋಷಿಯಲ್ ವರ್ಕ್ ಇರಲಿಲ್ವಾ? ಹಾಗಾದರೆ ನಾವು ಈಗ ಮಾತಾಡ್ತಾ ಇರುವಂಥ ಮಾಡರ್ನ್ ಪ್ರೊಫೆಷನಲ್ ಸೋಷಿಯಲ್ ವರ್ಕ್ ಏನಿದೆ, ವಿತ್ ಗ್ಲೋಬಲ್ ಡೆಫಿನೇಷನ್ಸನ್ನು ಇಟ್ಕೊಂಡು ನಾವೇನು ಇವತ್ತು ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕು, ಸೈಂಟಿಫಿಕ್ ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕು, ವ್ಯಾಲ್ಯೂಸು, ಸ್ಟ್ರಾಟಜೀಸು, ಮಾಡೆಲ್ಸು, ಮೆಥಡ್ಸು, ಇವುಗಳನ್ನೆಲ್ಲ ಇಟ್ಕೊಂಡು ಏನು ಸೋಷಿಯಲ್ ವರ್ಕನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಇದು ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಮತ್ತು ಪ್ರಾಕ್ಟೀಸ್ ಪ್ರೊಫೆಷನ್. ಈಗ ಇದು ವರ್ಲ್ಡ್ ವೈಡು. ಇದು JRD ಟಾಟಾ ಅವರು 1936ರಲ್ಲಿ ಅಮೇರಿಕಾದಿಂದ ಆ್ಯಸ್ ಇಟ್ ಈಸ್ ಸಿಲೆಬಸ್ ತಗೊಂಡು ಬಂದು ಇದನ್ನು ಭಾರತದಲ್ಲಿ ಕೂಡ ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಆಗಿ ಇಂಟ್ರಡ್ಯೂಸ್ ಮಾಡಿಸಿದ್ರು. ಅದಾದಮೇಲೆ ಪ್ರೊಫೆಷನಲ್ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಹಾಗಾದರೆ ನಮ್ಮ ಪ್ರೊಫೆಷನಲ್ ಸೋಷಿಯಲ್ ವರ್ಕು ಅದರ ಒಂದು ಸೈಂಟಿಫಿಕ್ ಇಂಪ್ಲಿಮೆಂಟೇಷನನ್ನು ಬಿಟ್ಟರೆ, ಅಥವಾ ಅದಕ್ಕೂ ಮೊದಲು ಸೋಷಿಯಲ್ ವರ್ಕ್ ಇರಲಿಲ್ವಾ ಇಂಡಿಯಾದಲ್ಲಿ ಹಾಗಾದರೆ ಅನ್ನೋ ಪ್ರಶ್ನೆ ನಾವು ಯಾವತ್ತೂ ಕೇಳ್ಕೋಬೇಕದು. ಅದಕ್ಕೆ ಉತ್ತರ ಇತ್ತು, ಆದರೆ ಅದಕ್ಕೊಂದು ಸೈಂಟಿಫಿಕ್ ಪರ್ಸ್ಪೆಕ್ಟಿವನ್ನು, ಒಂದು ರೂಪವನ್ನು ಕೊಟ್ಟು ಅದನ್ನು ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಆಗಿ ಒಂದು ಪ್ರಾಕ್ಟೀಸ್ ಡೊಮೈನ್ಗೆ ತೊಗೊಂಡು ಬಂದಿರಲಿಲ್ಲ. ಅದನ್ನು ವೆಸ್ಟರ್ನಲ್ಲಿ ಆಗಿತ್ತು, ಅದನ್ನ ಆ್ಯಸ್ ಇಟ್ ಈಸ್ ತೊಗೊಂಡು ಬಂದು ಆಶಯ ಏನಿತ್ತು ಅಂದರೆ ನಮ್ಮ ಇಂಡಿಕ್ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನಾವು ಮುಂದೆ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ತೆಗೆದುಕೊಂಡು ಬಂದರು. ಹಾಗಾದರೆ ನಾವು ನಮ್ಮ ಭಾರತದ ಮೂಲ ಸಾಂಸ್ಕೃತಿಕ ಇತಿಹಾಸವನ್ನು, ನಡೆದು ಬಂದ ದಾರಿಗಳನ್ನು ನಾವೇನಾದರೂ ಗ್ರಹಿಸದೇ ಇದ್ದರೆ ಈ ಹೊತ್ತಿನ ಸೋಷಿಯಲ್ ವರ್ಕನ್ನು ಪ್ರಾಕ್ಟೀಸ್ ಮಾಡೋದು ಕಷ್ಟ. ಬಹುಶಃ 1996 ಮಿಡ್ಲಲ್ಲಿ ಪ್ರೊಫೆಸರ್ ಮರಳುಸಿದ್ದಯ್ಯನವರು
ಇಲ್ಲೇ ಮೆಜೆಸ್ಟಿಕ್ನಲ್ಲಿ ಒಂದು ಬೂಸ್ನೂರು ಮಠ ಅಂತಿದೆ. ನಮ್ಮನ್ನು ಎಲ್ಲರನ್ನು ಕಟ್ಕೊಂಡು ಒಂದು ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದರು. ಅದರ ಹೆಸರು ಭಕ್ತಿ ಪಂಥದ ಬೇರುಗಳಲ್ಲಿ ಸಮಾಜ ಕಾರ್ಯ ಅಂತ ಅದರ ಟೈಟ್ಲು. ನಾನು ಆ ಕಾನ್ಫರೆನ್ಸ್ನಲ್ಲಿ ಪ್ರೊಫೆಸರ್ ಜೊತೆ ಆರ್ಗನೈಸ್ ಮಾಡೋಕ್ಕೆ ಸೇರಿಕೊಂಡಿದ್ದೆ. ಆಗ ಮಳಸಿದ್ದಯ್ಯನವರು ಹೇಳ್ತಿದ್ರು, ಏನು ನಾವು ಈ ವೈಜ್ಞಾನಿಕವಾಗಿ ರೂಪುಗೊಂಡಿರ್ತಕ್ಕಂಥ ಇವತ್ತು ಸೋಷಲ್ ವರ್ಕ್ ನಾವು ಟೀಚ್ ಮಾಡ್ತಾಯಿದ್ದೀವಿ, ಇದರ ಎಲ್ಲ ಬೇರುಗಳು, ಇದರ ವ್ಯಾಲ್ಯೂಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು, ಟೆಕ್ನಿಕ್ಸ್ ಇರ್ಬೋದು, ಸ್ಟ್ರಾಟಜಿಗಳಿರ್ಬೋದು, ಇದು ನಮ್ಮಲ್ಲಿ ಮೊದಲು ಇತ್ತು ಅನ್ನೋದನ್ನು ಅವರು ಭಕ್ತಿ ಪಂಥದ ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ಸೋಷಿಯಲ್ ವ್ಯಾಲ್ಯೂಸು, ಇವಾಗ ಮಾತಾಡ್ತಾ ಇರ್ತಕ್ಕಂಥ ಡೆಮಾಕ್ರೆಟಿಕ್ ವ್ಯಾಲ್ಯೂಸು ಹೇಗೆ ಅದರೊಳಗಡೆ ಇತ್ತು, ಈಗ ನಾವು ಮಾತಾಡ್ತಾ ಇರ್ತಕ್ಕಂಥ ಮೆಥಡ್ಸ್ಗಳು ಹೇಗಿತ್ತು ಅದರಲ್ಲಿ ಅನ್ನೋದನ್ನು, ಅಥವಾ ಗೌರ್ನೆನ್ಸಲ್ಲಿ ಯಾವ ಥರ ಇತ್ತು, ನಾವೇನು ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾತಾಡ್ತೀವಿ, ರಿಸರ್ಚ್ ಏನು ಮಾತಾಡ್ತೀವಿ, ಸೋಷಿಯಲ್ ಆಕ್ಷನ್ ಏನು ಮಾತಾಡ್ತೀವಿ, ಅಥವಾ ಗ್ರೂಪ್ ವರ್ಕ್, ಕೇಸ್ ವರ್ಕ್ನ ಏನು ಮಾತಾಡ್ತೀವಿ, ಈ ಡೊಮೈನ್ಸ್ಗಳು ಅಸ್ತಿತ್ವದಲ್ಲಿ ಇತ್ತು ಅನ್ನೋದನ್ನು ತುಂಬ ವೈಜ್ಞಾನಿಕವಾಗಿ ವಿವರವಾಗಿ ನಮ್ಗೆ ಹೇಳ್ಕೊಟ್ಟಿದ್ರು. ಹಾಗಂತ ನೀವು ಎಲ್ಲ ನಮ್ಮ ಸಾಂಸ್ಕೃತಿಕ ಆಯಾಮಗಳಲ್ಲಿ ಈ ಸಮಾಜಕ್ಕೆ, ಆಧುನಿಕ ಸಮಾಜ ಕಾರ್ಯದ ಒಂದು ಮೂಲ ತತ್ವಗಳು ಅದರೊಳಗಡೆ ಹುದುಗಿರುತ್ತೆ. ಆದರೆ ಅದು ನೇರವಾಗಿ ನಿಮಗೆ ಸಿಗೋದಿಲ್ಲ. ಈಗ ನಾವು ಕ್ಲಾಸ್ ರೂಮ್ನಲ್ಲಿ ಅಥವಾ ನಾವು ಪ್ರಾಕ್ಟೀಸ್ನಲ್ಲಿ ಎಂಪವರ್ಮೆಂಟ್ ಅಂತ ಮಾತಾಡ್ತೀವಿ, ಕೊಲ್ಯಾಟ್ರಲ್ ಕಾಂಟ್ಯಾಕ್ಟ್ ಅಂತ ಮಾತಾಡ್ತೀವಿ, ಗ್ರೂಪ್ ಡೈನಾಮಿಕ್ಸ್ ಅಂತ ಮಾತಾಡ್ತೀವಿ, ಮೆಂಟ್ರಿಂಗ್ ಅಂತ ಮಾತಾಡ್ತೀವಿ, ಎಜುಕೇಟಿಂಗ್ ಅಂತ ಮಾತಾಡ್ತೀವಿ. ಈ ಪರಿಭಾಷೆಗಳನ್ನು ಆ್ಯಸ್ ಇಟ್ ಈಸ್ ಇಲ್ಲದೇ ಇರ್ಬೋದು, ಆದರೆ ಬಿಟ್ವೀನ್ ದಿ ಲೈನ್ಸ್ ನೋಡೋದಾದರೆ ಭಾರತದ ಒಟ್ಟು ಸಾಹಿತ್ಯದಲ್ಲಿ, ಜ್ಞಾನ ಶಾಖೆಗಳಲ್ಲಿ ಸೋಷಿಯಲ್ ವರ್ಕ್ನ ವಿಸಿಬಿಲಿಟಿ ಇದೆ. ಅದನ್ನು ಅರ್ಥ ಮಾಡಿಕೊಂಡಾಗ ನಮಗೇನಾಗುತ್ತೆ, ನಾವು ಈ ನೆಲಮೂಲ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಜನಗಳ ಜೊತೆ, ಸಮುದಾಯಗಳ ಜೊತೆ, ಅದು ಕಾರ್ಮಿಕರ ಜೊತೆ ಇರ್ಬೋದು, ಬೇರೆ ಬೇರೆ ಗ್ರೂಪ್ಸ್ಗಳ ಜೊತೆ ಕೆಲಸ ಮಾಡುವಾಗ ನನ್ನ ಕಂಫರ್ಟ್ ಲೆವೆಲ್ಲು ಜಾಸ್ತಿ ಇರುತ್ತೆ. ಸೊ ಅದು ಬೇಗ ಗ್ರಹಿಸ್ಬೋದು, ಬೇಗ ಅಪ್ಲೈ ಆಗ್ಬೋದು, ರಿಸಲ್ಟ್ ಓರಿಯೆಂಟೆಡ್ಡು ನಾವು ಅಪ್ಲಿಕೇಶನ್ ಆಫ್ ಸೋಷಿಯಲ್ ವರ್ಕನ್ನು ಪ್ರಾಕ್ಟೀಸ್ ಮಾಡ್ಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ ಏನು ದಾಸ ಸಾಹಿತ್ಯದ ಒಂದು ನೆಲೆಗಟ್ಟಿನಲ್ಲಿ ಅಲ್ಲಿ ಏನು ಅಭ್ಯುದಯ, ಡೆವಲಪ್ಮೆಂಟಲ್ ಪರ್ಸ್ಪೆಕ್ಟಿವ್ ಅದನ್ನು ನೋಡಿದ್ದಾರೆ. ಸೊ ಖಂಡಿತವಾಗಲೂ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಈ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋರಿಗೆ, ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋರಿಗೆ, ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಮಾಡಬೇಕು ಅನಿವಾರ್ಯ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಇದು ಹೆಚ್ಚು ಮಾಹಿತಿಯನ್ನು ದೊರಕಿಸ್ಕೊಡುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಇದೊಂದು ಅತ್ಯಮೂಲ್ಯವಾದ ಒಂದು ಕಾಣಿಕೆ ಪುಸ್ತಕ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಅವರಿಗೆ ಗೌರವಪೂರ್ವಕ ನೆನೆಸ್ಕೊಳ್ತಾ, ಇನ್ನೊಂದು ಸಮಾಜ ಕಾರ್ಯದ ಪಕ್ಷಿ ನೋಟದಲ್ಲಿ ಇದರಲ್ಲಿ ನಮ್ಮದು ಇಂಟ್ರೊಡಕ್ಷನ್ ಆಫ್ ಸೋಷಿಯಲ್ ವರ್ಕ್ ಸಿಲೆಬಸ್ ಏನಿದೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಸೋಷಿಯಲ್ ವರ್ಕನ್ನು ಸೇರಿದ ಮಕ್ಕಳಿಗೆ ಬೇಸಿಕ್ ಇಂಟ್ರೊಡಕ್ಷನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸರಳವಾಗಿ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ವರ್ಕನ್ನು, ಮೆಥಡ್ಸ್ ಆಫ್ ಸೋಷಿಯಲ್ ವರ್ಕನ್ನು ಸರಳವಾಗಿ ಅವ್ರ ದೃಷ್ಟಿಕೋನದಲ್ಲಿ ಬರೆದಿದ್ದಾರೆ. ಮೊದಲು ಆ್ಯಕ್ಚುಲಿ ವೆಸ್ಟರ್ನ್ ಸೋಷಿಯಲ್ ವರ್ಕ್ ಏನು ನಾವು ಕೇಸ್ ವರ್ಕ್, ಗ್ರೂಪ್ ವರ್ಕು, ಸೋಷಿಯಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮೇರಿ ರಿಚ್ಮಂಡ್ ಪುಸ್ತಕಗಳು, ವಿಸಲ್ ಕೊನಾಪ್ಕದ ಪುಸ್ತಕಗಳು, ಟ್ರಕ್ಕರ್ ಪುಸ್ತಕಗಳು, ಬೀಸ್ಟಿಕ್ ಅವ್ರ ಪುಸ್ತಕಗಳು, ಬೇರೆ ಬೇರೆ ಫಾರಿನ್ ಆಥರ್ ಪುಸ್ತಕಗಳನ್ನ ಏನು ಅನಿವಾರ್ಯವಾಗಿ ಓದಬೇಕಿತ್ತೋ 36ರಿಂದ 40, 45, 50 ಸುಮಾರಲ್ಲಿ ಟಾಟಾ ಇನ್ಸ್ಟಿಟ್ಯೂಟಿಂದ ಬರೋಡಾ ಸ್ಕೂಲ್ ಆಫ್ ಸೋಷಿಯಲ್ ವರ್ಕು, ಅದಾದಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ವಿಶ್ವಭಾರತಿ, ಡೆಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ನಲ್ಲಿ ಸೋಷಿಯಲ್ ವರ್ಕ್ ಸ್ಟಾರ್ಟ್ ಆದಮೇಲೆ ತುಂಬ ಆಥರ್ಸು ಬರೆಯೋಕ್ಕೆ ಶುರು ಮಾಡಿದ್ರು. ಪ್ರೊಫೆಸರ್ ಎಮ್ ಇ ಮೂರ್ತಿಯವರು ಇಂಗ್ಲೀಷ್ನಲ್ಲಿ ನೇಟಿವ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸೋಷಿಯಲ್ ವರ್ಕ್ ಪುಸ್ತಕಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. ಕೆ ಡಿ ಗಂಗರಾಡೆ ಸರ್ ಅವರು ನೇಟಿವ್ ಪುಸ್ತಕಗಳನ್ನ ಇಟ್ಕೊಂಡು ಲಿಟ್ರೇಚರನ್ನು ಕ್ರಿಯೇಟ್ ಮಾಡಿದ್ರು. ಟಿಸ್ಸಿಂದ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಲಿಟ್ರೇಚರ್ ಕ್ರಿಯೇಟ್ ಮಾಡಿದರೂ ಕೂಡ ಹಿಂದಿ, ಮರಾಠಿ ಮತ್ತು ಬೇರೆ ಬೇರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ನಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ ಫಸ್ಟ್ ಜನ್ರೇಷನ್ ಲರ್ನಿಂಗಲ್ಲಿ. ಆನಂತರದಲ್ಲಿ ಬೇರೆ ಬೇರೆ ಸೀನಿಯರ್ ಪ್ರಾಕ್ಟೀಷನರ್ಸ್ ಮತ್ತು ಟೀಚರ್ಸು ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು. ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರೊಫೆಸರ್ ಮರಳಸಿದ್ದಯ್ಯನವರು ಕನ್ನಡದಲ್ಲಿ
ಸೋಷಲ್ ವರ್ಕನ್ನು ಬರೆಯೋದಕ್ಕೆ ಆರಂಭಿಸಿದ್ರು. ಇಂಟ್ರೊಡಕ್ಷನ್ ಆಫ್ ಸೋಷಲ್ ವರ್ಕನ್ನು ಫಸ್ಟು ಪುಸ್ತಕ ಅವರು ಕನ್ನಡದಲ್ಲಿ ಅವರೇ ಬರೆದಿದ್ದು. ಹಾಗಾಗಿ ಅದೇ ರೀತಿ ಒಂದಷ್ಟು ಈ ಹೊತ್ತಿನ ವಿದ್ಯಮಾನಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಗೋಪಾಲ್ ಅವರು ಈ ಸಮಾಜ ಕಾರ್ಯದ ಪಕ್ಷಿ ನೋಟವನ್ನು ಬರೆದಿದ್ದಾರೆ. ಈ ಸೋಷಲ್ ವರ್ಕ್ದು ಯಾಕೆ ಲಿಟ್ರೇಚರ್ ಕ್ರಿಯೇಟ್ ಮಾಡಲಿಲ್ಲ ಅನ್ನೋದಕ್ಕೂ ಕೂಡ ಹಲವಾರು ಸಾರಿ ಚರ್ಚೆ ಮಾಡಿದಾಗ ಇದು ಒಂಥರ, ಯಾಕೆಂದರೆ ಇದು ಪ್ರಾಕ್ಟೀಸ್ ಬೇಸ್ಡ್ ಪ್ರೊಫೆಷನ್ ನಂಬರ್ 1. ಈ ಸೋಷಲ್ ವರ್ಕ್ ನಾಲೆಡ್ಜ್ ಏನಿದೆಯಲ್ಲ, ಇದು ಟೆಸ್ಟೆಡ್ ಬಾಡಿ ಆಫ್ ನಾಲೆಡ್ಜ್. ಇದು ಬೇಸಿಕಲಿ ಈ ಟೆಸ್ಟೆಡ್ ಬಾಡಿ ಆಫ್ ನಾಲೆಡ್ಜ್ ಏನಪ್ಪ ಅಂತಂದರೆ, ಉದಾಹರಣೆಗೆ ಇದಕ್ಕೆ ನಾವು ಮೆಡಿಕಲ್ ಟ್ರಯಲ್ನಲ್ಲಿ ಮೆಡಿಸಿನ್ ಇನ್ವೆಂಟ್ ಮಾಡ್ತೀವಲ್ಲ, ಅದನ್ನು ಟೆಸ್ಟೆಡ್ ಬಾಡಿ ಆಫ್ ನಾಲೆಡ್ಜ್ ಅಂತ ಕರಿತೀವಿ. ಆ ನಾಲೆಡ್ಜು ಒಂದು ಫಾರ್ಮುಲಾ ಇಟ್ಕೊಂಡು ಒಬ್ಬರು ಒಂದು ನಾಲೆಡ್ಜ್ ಕ್ರಿಯೇಟ್ ಮಾಡ್ತಾರೆ, ಅದನ್ನು ಡಿಸ್ಕಷನ್ ಮಾಡಿಕೊಂಡು ಅದಕ್ಕೊಂದು ಪ್ರೆಸೆಂಟಬಲ್ ಶೇಪ್ ಕೊಡ್ತಾರೆ. ಅದಾದಮೇಲೆ ಅದನ್ನ ಕಮ್ಯುನಿಟಿನಲ್ಲಿ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿ ಅದರಲ್ಲಿ ಬೇಕಾಗಿರೋ ವೆರಿಫಿಕೇಷನ್ಸ್ ಮಾಡಿ ಮತ್ತೆ ಕರೆಕ್ಟ್ ಮಾಡ್ತಾರೆ. ಈ ಪ್ರೋಸೆಸ್ಸು ಹಲವು ದಿನಗಳು, ಹಲವು ವರ್ಷಗಳು ನಡೆಯುತ್ತೆ. ಅದಾದಮೇಲೆ ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ, ಪ್ರಾಕ್ಟೀಸ್ ಡೊಮೇನಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದು ಟೆಸ್ಟೆಡ್ ಬಾಡಿನಲ್ಲಿ ನಾಲೆಡ್ಜ್ ಕ್ರಿಯೇಷನ್ ಪ್ರೋಸೆಸ್ಸು. ಇಲ್ಲಿ ಇಂಡಿಯಾದಲ್ಲಿ ಏನಪ್ಪ ಅಂದರೆ, ನಾವು ಪುಸ್ತಕ ಬರೆಯೋದು ಅಂತಂದರೆ ನನಗೊಂದಷ್ಟು ಅನುಭವ ಇರ್ತದೆ. ತುಂಬ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಪುಸ್ತಕ ಬರೀತಿರ್ತಾರೆ. ಆಗ ನಾನು ಹೇಳ್ತೀನಿ, ಇದು ಪುಸ್ತಕ ಬರೆದಿದೆಯಾ 10 ವರ್ಷ ಆದಮೇಲೆ ನೀನೇ ರಿವಿಷನ್ ಮಾಡಬೇಕು ಅಂತ ಹೇಳ್ತೀನಿ ಅವ್ರಿಗೆ. ಯಾಕೆ ಅಂತಂದರೆ, ಇದು ಟೆಸ್ಟೆಡ್ ಬಾಡಿ. ನಾವು ಯಾವುದನ್ನೇ ನನಗೆ ಗ್ರಹಿಸಿರೋ ವಿಷಯವನ್ನು ನನ್ನ ದೃಷ್ಟಿಕೋನದಲ್ಲಿ ಬರೆದು ಬಿಟ್ರೆ ಅದು ಸೋಷಲ್ ವರ್ಕ್ ಟೆಕ್ಸ್ಟ್ ಆಗೋದಿಲ್ಲ. ಇದನ್ನು ಸೊಸೈಟಿನಲ್ಲಿ ಅಪ್ಲೈ ಮಾಡಬೇಕು. ನಾನು ಮರಳಸಿದ್ದಯ್ಯನವರು ಒಂದು ಪಂಚಮುಖಿ ಅಂತ ಸಣ್ಣದೊಂದು ಪುಸ್ತಕ ಬರೆದಿದ್ರು. ಅದು ತುಂಬ ಇದೆ, ಪಂಚಮುಖಿ ಸಾಮಾಜಿಕ ಅಭ್ಯುದಯ ಅಂತ ಪುಸ್ತಕ, ತುಂಬ ಒಳ್ಳೆಯ ಪುಸ್ತಕ, ಸಣ್ಣದು ಪುಸ್ತಕ. ಅದರಲ್ಲಿ 5 ಡೆವಲಪ್ಮೆಂಟ್ ಕಾಂಪೋನೆಂಟನ್ನು ಬರೆದು ಮಾಡಿದರು. ಗೌರ್ಮೆಂಟ್ನವ್ರು ಕೂಡ 1-2 ಅದರಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು, ಕರ್ನಾಟಕ ಗೌರ್ಮೆಂಟ್. ಆಗ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನಾನು ಶಿವಮೊಗ್ಗದಲ್ಲಿ ಸೋಷಲ್ ವರ್ಕ್ ಟೀಚರ್ ಆಗಿರುವಾಗ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಡೆವಲಪ್ಮೆಂಟ್ ಸೆಂಟರ್ ಅಂತ ಎಸ್ಟಾಬ್ಲಿಷ್ ಮಾಡಿ ಮರಳಸಿದ್ದೇನವ್ರನ್ನ ಒಂದು ವಾರ ಕರ್ಕೊಂಡೋಗಿದ್ದೆ ನಾನು ಅಲ್ಲಿಗೆ. ಅವ್ರು ಅಲ್ಲೇ ಇದ್ದರು ಹಳ್ಳಿನಲ್ಲಿ. ನಮ್ಮದೊಂದು 15 ಜನ MSW ಹುಡುಗರನ್ನ ಆ ಸೆಂಟ್ರಲ್ಲಿ ಹಾಕಿದ್ದೆ. 5 ಪಂಚಮುಖಿಯಲ್ಲಿ 5 ಅಭ್ಯುದಯದ ಕಾಂಪೊನೆಂಟನ್ನು ಇಡೀ 1 ವರ್ಷ ನಾವು ಅಲ್ಲಿ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ. ಯಾಕೆ ಅಂದರೆ, ಇದಕ್ಕೆ ಒಂದು ಟೆಸ್ಟೆಡ್ ಬಾಡಿ ಸ್ಟೇಟಸ್ ಕೊಡಬೇಕು. ಮರಳಸಿದ್ದೇನವ್ರು ಜನ್ರೇಟ್ ಮಾಡಿರ್ತಕ್ಕಂಥ ಈ ಇಂಡಿಜಿನಿಯಸ್ ನಾಲೆಡ್ಜ್ಗೆ ಒಂದು ಟೆಸ್ಟೆಡ್ ಬಾಡಿ ಶೇಪ್ ಕೊಡಬೇಕು ಅಂತ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಇಡೀ 1 ವರ್ಷ. 1 ವಾರ ಮರಳಸಿದ್ದೇವರು ಅಲ್ಲೇ ಇದ್ಕೊಂಡು ಬೇರೆ ಬೇರೆ ಕಮಿಟಿಗಳು ಮಾಡಿಕೊಂಡು ಗೈಡ್ ಮಾಡಿದರು ನಮಗೆ ಆ ಎಕ್ಸರ್ಸೈಸ್ ಮಾಡೋದಕ್ಕೆ. ಈ ಟೆಸ್ಟೆಡ್ ಬಾಡಿ ಒಂದು ಲಿಟ್ರೇಚರ್ ಕ್ರಿಯೇಟ್ ಮಾಡಿದಾಗ ಆ ನೇಟಿವ್ ಪರ್ಸ್ಪೆಕ್ಟಿವ್ಗೆ ಒಂದು ಇಂಪ್ಲಿಮೆಂಟಬಲ್ ಸ್ಟ್ರಾಟಜಿ ಕೊಡಬೇಕು ಅಂದರೆ ನಾವು ಅದನ್ನು ಟೆಸ್ಟ್ ಮಾಡಬೇಕು, ಅದನ್ನು ಮಾಡಿಫೈ ಮಾಡಬೇಕು, ಮತ್ತು ಅದನ್ನು ಪ್ರಿಸ್ಕ್ರಿಪ್ಷನ್ಗೆ ರೆಕಮೆಂಡ್ ಮಾಡಬೇಕು. ಅದು ಪ್ರೋಸೆಸ್ಸು. ಆ ಕಾರಣಕ್ಕೇ ಜಾಸ್ತಿ ಲಿಟ್ರೇಚರು ಕ್ರಿಯೇಟ್ ಆಗಿಲ್ಲ ಇದುವರೆಗೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಇಂಡಿಯಾದಲ್ಲಿ, ಬೇರೆ ಬೇರೆ ಭಾಷೆಗಳ ಸಂದರ್ಭದಲ್ಲೂ ಕೂಡ. ಸೊ ಹಾಗಾಗಿ ಈ ಮರಳಸಿದ್ದೇವ್ರನ್ನ ಬಿಟ್ಟರೆ ಗೋಪಾಲ್ ಸರ್ ಅವ್ರಿಗೆ ಹಲವಾರು ವರ್ಷಗಳ ಅನುಭವವನ್ನು ಕ್ರೋಢೀಕರಿಸಿ ಸರಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿ ಈ ಸಮಾಜ ಕಾರ್ಯದ ಪಕ್ಷಿ ನೋಟವನ್ನು ಇದನ್ನು ಬರೆದು ಕಟ್ಟಿಕೊಟ್ಟಿದ್ದಾರೆ. ವಿಶೇಷವಾಗಿ ಹೊಸ ವಿದ್ಯಾರ್ಥಿಗಳಿಗೆ, ಪ್ರಥಮ ಸೆಮಿಸ್ಟರ್, ದ್ವಿತೀಯ ಸೆಮಿಸ್ಟರ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಳವಾಗಿ ಇದನ್ನು ಗ್ರಹಿಸೋದಕ್ಕೆ ಇದು ಪುಸ್ತಕ ಭಾಳ ಅಮೂಲ್ಯವಾದ ಒಂದು ಕಾಣಿಕೆಯಾಗಿದೆ. ನಿಮಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸರ್. ಇನ್ನೊಂದಷ್ಟು ಈ ಥರ ಕೃತಿಗಳು ಬರಲಿ ಅಂತ ಆಶಿಸ್ತಿದ್ದೀನಿ. ಅದರ ಜೊತೆಗೆ ಮನಸ್ಸು ಮುನ್ನುಡಿ ಅಂತ ನಮಗೆ ಗೊತ್ತು, ಸೈಕಲಾಜಿಕಲ್ ಪರ್ಸ್ಪೆಕ್ಟಿವ್ ಒಂದು ಇಂಪಾರ್ಟೆಂಟ್ ಡೊಮೈನ್ ನಮ್ಮದು ಸೋಷಲ್ ವರ್ಕ್ದು. ಸೊ ಹಾಗಾಗಿ ಸೋಷಿಯಲ್, ಸೈಕಲಾಜಿಕಲ್ ಮತ್ತು ಎಕನಾಮಿಕ್ ಪರ್ಸ್ಪೆಕ್ಟಿವ್ಸನ್ನು ನಾವು ಸೈಂಟಿಫಿಕ್ಕಾಗಿ ಏನಾದರೂ ಗ್ರಹಿಸೋಕ್ಕಾಗದೇ ಇದ್ದರೆ ನಾವು ಕ್ಲೈಂಟ್ನ ಪ್ರಾಬ್ಲಮ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಕೊರತೆಯನ್ನು ನೀಗಿಸಿಕೊಟ್ಟಿದೆ ಈ ಪುಸ್ತಕ. ಸೊ ಹಾಗಾಗಿ ಅವ್ರಿಗೂ ಕೂಡ ಗೌರವಾನ್ವಿತರಿಗೆ ಅಭಿನಂದನೆಗಳು. ಶ್ರೀಯುತ ಅಶೋಕ್ ಅವರಿಗೆ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಮತ್ತೆ ಪಾಂಡುನಾಯ್ಕ್ ಸರ್ ಕೂಡ ಪುಸ್ತಕ ಬರೆದಿದ್ದಾರೆ. ತುಂಬ ಆಗಲೇ ಅವರು ಹೊಸದಾಗಿ ನಮ್ಮ ಸೀನಿಯರ್ ಸರ್ ಪಾಂಡುನಾಯ್ಕ್ ಸರು ನಮ್ಮ ಸೀನಿಯರ್ ಆಗಿದ್ದು, ಅದಾದಮೇಲೆ MSW ಮುಗಿದ ಮೇಲೆ ಬ್ಯಾಂಕ್ ಆಫ್ ಬರೋಡಾಗೆ ಹೊರಟೋದ್ರು. ಅದಾದಮೇಲೆ ಆಗಲೇ ಲೇಬರ್ ಲೆಜಿಸ್ಲೇಷನಲ್ಲಿ ಫಸ್ಟ್ ಪುಸ್ತಕ ಬರೆದಿದ್ರಿ ಅಲ್ವಾ ಸರ್?
ಸೋಷಿಯಲ್ ಲೆಜಿಸ್ಲೇಷನ್ ಮೇಲೆ ಫಸ್ಟ್ ಪುಸ್ತಕ ಬರೆದಿದ್ರು ಸುಮಾರು 2000 ಮೊದಲೇ 97-98 ಸುಮಾರಿನಲ್ಲಿ 92ರಲ್ಲಿ ಬರೆದು ನಾನು ಓದಿದ್ದು 95-96. ಆ ಟೈಮಿಗೆ ನಮಗೆ ಸೋಷಿಯಲ್ ಲೆಜಿಸ್ಲೇಷನ್ನು ಪುಸ್ತಕ ಸಿಕ್ಕಿತ್ತು. ಅವ್ರ ಪುಸ್ತಕ ಓದ್ತಿದ್ವಿ ನಾವು. ಅವರು ಕೂಡ ಆಥರು. ಅದಾದಮೇಲೆ ಭಾಳ ವರ್ಷ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡಿ ನಾರ್ತ್ ಇಂಡಿಯಾಗೆ ಹೊರಟೋಗಿದ್ರು. ಅದಾದಮೇಲೆ ಬಂದರು. ಇನ್ನೂ ಅನೇಕ ವೃತ್ತಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರು ಕೂಡ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಶೇಖರ್ ಕೂಡ ಲೇಖಕರು. ರಮೇಶ್ ತುಂಬ ಜನ ಲೇಖಕರನ್ನ, ಯುವ ಲೇಖಕರನ್ನ ಪ್ರೋತ್ಸಾಹ ಮಾಡ್ತಾ ಒಂದು ಟೀಮಾಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಸೊ ಇದೆಲ್ಲನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವು ಇಲ್ಲಿರೋರು ಕೂಡ ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹೇಳಬೇಕು ಬೆಳಿಗ್ಗೆ ಏನು ಅಂತಂದರೆ, ಟೀಚರ್ಸ್ಗೂ ಕೂಡ ನಮ್ಮಗಳಿಗೂ ನನ್ನನ್ನು ಸೇರಿಸ್ಕೊಂಡಾಗೆ ನಾವು ಟೀಚರ್ಸು ಕೂಡ ನಾವೇನಾದರೂ ನಮ್ಮ ಪ್ರೊಫೆಷನ್ಗೆ ಕೊಡಬೇಕು. ನಮ್ಮ ವೃತ್ತಿ ನಮಗೆ ವೃತ್ತಿ ಏನೋ ಕೊಟ್ಟಿದೆ, ನಾವು ಪೇ ಬ್ಯಾಕ್ ಟು ಪ್ರೊಫೆಷನ್ ಅಂತೇನಾದರೂ ನಾವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಕೆಲಸ ನಾವು ಮಾಡಬೇಕು. ಏನು ಅಂದರೆ, ಒಂದು ಸೈಂಟಿಫಿಕ್ಕಾಗಿ ನಮ್ಮ ಎಕ್ಸ್ಪರ್ಟೈಸ್ ಇರೋ ಏರಿಯಾದಲ್ಲಿ ನಾವು ಅದನ್ನು ಒಂದು ಜ್ಞಾನವನ್ನು ಇನ್ನೊಂದಷ್ಟು ಆಳವಾಗಿ ಅರ್ಥ ಮಾಡಿಕೊಂಡು ಆ ಏರಿಯಾದಲ್ಲಿ ನಾವೇನಾದರೂ ಪುಸ್ತಕಗಳನ್ನ ಪ್ರಕಟಣೆ ಮಾಡೋದಾದರೆ ಅದು ವೃತ್ತಿಯನ್ನು ಕಟ್ಟೋ ಅಂಥ ಒಂದು ಜವಾಬ್ದಾರಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಪ್ರೋಗ್ರಾಮ್ ಬರೀ ನೀವು ಸಿಂಬಾಲಿಕ್ ವಿಟ್ನೆಸ್ ಮಾತ್ರ ಅಲ್ಲ, ಇಲ್ಲಿರೋ ನಮ್ಮೆಲ್ಲರಿಗೂ ಕೂಡ ನಾವು ಕೂಡ ಪುಸ್ತಕಗಳನ್ನ ಬರೀಬೇಕು, ಜ್ಞಾನದ ಒಂದು ಶಾಖೆಗಳನ್ನು ಹೆಚ್ಚು ಹೆಚ್ಚು ವಿಸ್ತರಿಸಬೇಕು ಅಂದರೆ ನಾವು ಈ ಪುಸ್ತಕಗಳನ್ನ ಬರೆಯುವಂಥ ಜವಾಬ್ದಾರಿ ನಮ್ಮೊಳಗಡೆ ಒಂದು ಹುಮ್ಮಸ್ಸು, ಅದಕ್ಕೆ ಬೇಕಾಗಿರೋ ಪ್ರಿಪೇರ್ಡ್ನೆಸ್ಸು ನಮ್ಮೆಲ್ರಿಗೂ ಬರಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರೋತ್ಸಾಹ, ಅತ್ಯಂತ ಇನ್ಸ್ಪೈರ್ ಆಗಿರೋ ಪ್ರೋಗ್ರಾಮ್ ಅಂತ ನಾನಾದರೂ ಭಾವಿಸ್ತೇನೆ. ಸರ್, ಇನ್ನೂ ಹೆಚ್ಚೆಚ್ಚು ನಿಮ್ಮ ನಿವೃತ್ತ ಪಬ್ಲಿಕೇಷನ್ನು ಇನ್ನೊಂದಷ್ಟು ದೊಡ್ಡ ದೊಡ್ಡ ಕಾಣಿಕೆಗಳನ್ನು ನಮ್ಮ ವೃತ್ತಿಗೆ ಕೊಡಲಿ, ಯುವಕರಿಗೆ ಇನ್ನೊಂದಷ್ಟು ಉತ್ಸಾಹವನ್ನು ನಿಮ್ಮ ಸಂಸ್ಥೆ ತುಂಬಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ತಾವೆಲ್ಲರೂ ಕೂಡ ಈ ರೀತಿ ಇನ್ನೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಅನೇಕ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜನೆ ಮಾಡಿಕೊಂಡು ಬರ್ತಾ ಇರ್ತೀವಿ. ತಾವು ನಮ್ಮ ನಿವೃತ್ತ ಪಬ್ಲಿಕೇಷನನ್ನು ಅಥವಾ ನಿರಾತಂಕ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ವಿಶ್ವವಿದ್ಯಾಲಯ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು